ಡೈಲಿ ಚಿಕನ್ ಮೊಟ್ಟೆ ತಿನ್ನಕ್ ಬೇಜಾರಾಗಲ್ವಾ ಅನ್ನೋರ್ಗೆ ಒಂದು ಮಾತು, ಕರೆಕ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನಾವು ಪ್ರತಿದಿನನು ರೈಸ್ ಐಟಮೇ ತಿಂತಾ ಇದೀವಿ. ಇಡ್ಲಿ ಮಾಡಿರೋದು ಅಕ್ಕಿನಲ್ಲೇ, ದೋಸೆ ಮಾಡೋದು ಅಕ್ಕಿನಲ್ಲೇ, ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು, ಬಿಸಿಬೇಳೆ ಬಾತು, ಇನ್ ಯಾವ ರೆಸಿಪಿ ತಗೊಂತೀರೋ ಎಲ್ಲಾದು ರೈಸಲ್ಲೇ ಮಾಡೋದು. ತಿನ್ನಕ್ ಬೇಜಾರಾಗಲ್ವಾ? ಆಗಲ್ಲ. ಯಾಕಂತ ಅಂದ್ರೆ ಅದು ನಮ್ಮ ರುಟೀನ್ ಅಲ್ಲಿ ಬಂದಿದೆ. ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಚಿಕನ್ನು ಮೊಟ್ಟೆನೂ ಅಷ್ಟೇ, ಅದ್ರೊಳಗೂ ವೆರೈಟಿ ಮಾಡ್ಕೊಬಹುದು. ಚಿಕನ್ ನಲ್ಲಿ ಬೇಯಿಸ್ಕೊಂಡು ತಿನ್ಬೋದು, ಎಗ್ ರೈಸ್ ಮಾಡ್ಕೊಬಹುದು, ಮೊಟ್ಟೆ ಪಲ್ಯ ಮಾಡ್ಕೊಂಡು ಚಪಾತಿ ಜೊತೆ ತಿನ್ಬೋದು. ಚಿಕನ್ ಅಂತ ಬಂದ್ರೆ ಗ್ರಿಲ್ ಚಿಕನ್ನು, ತಂಡೂರಿ ಚಿಕನ್ನು, ಬಟರ್ ಚಿಕನ್ ಮಸಾಲ, ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಈ ರೀತಿ ಸಾಕಷ್ಟು ವೆರೈಟಿ ಇದೆ. ಕೆಲವು ತಿಂಗಳ ಕಾಲ ಇದನ್ನೇ ಫಾಲೋ ಮಾಡ್ಕೊಂಡ್ ಬಂದ್ರೆ ಇದೇ ನಿಮ್ಮ ರುಟೀನ್ ಆಗುತ್ತೆ. ಆಮೇಲೆ ನೀವು ಏನೇ ತಿಂದ್ರು ಈ ರೀತಿನೇ ಚಾಯ್ಸಸ್ ಮಾಡ್ತೀರಾ. ಔಟ್ಸೈಡ್ ಹೋಟೆಲ್ ಅಲ್ಲಿ ಬುಕ್ ಮಾಡಿದ್ರು ಪ್ರೋಟೀನ್ ಫುಡ್ನೇ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ನಿಮಗೆ ಪ್ರತಿದಿನ ಚಿಕನ್ನು ಮೊಟ್ಟೆ ತಿನ್ನಕ್ ಬೇಜಾರೇ ಆಗಲ್ಲ. ಇದನ್ನೆಲ್ಲ ತಿಂದು ವೆಯ್ಟ್ ಲಾಸ್ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಹಳೆ ಮೆಥಡಲ್ಲಿ ನಾವು ಬೇಯಿಸಿರೋ ಚಿಕನ್ನು ಉಪ್ಪು ಖಾರ ಇಲ್ಲದೆ ಸಪ್ಪೆ ಊಟ ಮಾಡಬೇಕು ಅಂತಿತ್ತು. ಲೇಟೆಸ್ಟ್ ರಿಸರ್ಚ್ಗಳ ಪ್ರಕಾರ ನಾವು ರುಚಿಯಾಗಿ ತಿಂದೆ ವೆಯ್ಟ್ ಲಾಸ್ ಮಾಡಬಹುದು. ಜೊತೆಗೆ ಅಷ್ಟು ಸ್ಟ್ರಿಕ್ಟ್ ಡಯಟ್ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ನಿಮಗೆ ಅಲ್ಲ. ಇನ್ ಕೇಸ್ ಈ ರೀತಿ ತಿಂದು ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾವು ಆನ್ಲೈನ್ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸೊ ಆವಾಗ ನಾವೇ ಹಿಂಗೆ ಏನೇನೆಲ್ಲ ಕುಕ್ ಮಾಡ್ಕೊಬೋದು, ರುಚಿಯಾಗಿ ತಿಂದು ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ.